ಈಗ 4ನೇ ಬ್ರಹ್ಮಕಲಶ ಆಗ್ತಾ ಇದೆ. ಅದು ಸ್ವಲ್ಪ ದಿನ ಚೆನ್ನಾಗಿಲ್ಲ ಅಂತೇಳಿ ಒಂದು 3-4 ದಿನ ಆಚೆ ಮಾಡಿದ್ರಿ ಈ ಸಲ. ಇಲ್ಲದ ಅದೇ ಒಂದು ದಿವಸಕ್ಕೆ ಅದೇ ದೇವರ ಆರೋಗ್ಯ ಚೆನ್ನಾಗಿಲ್ಲ ಆದರೂ ಕೂಡ ದಿನಕ್ಕೆ 18 ಗಂಟೆ ದೇವರಿಗೋಸ್ಕರ ಸುತ್ತಾಡ್ತಾ ಇದ್ದಾರೆ. ಅದೊಂದು ವಿಶೇಷ. ಅದಕ್ಕೋಸ್ಕರ ಆ ದೇವರು ಹೇಳ್ತಾರೆ, ನೀನೇನು ಹೆದರಬೇಡ, ನಾನು ನಿನ್ನೊಟ್ಟಿಗಿದ್ದೇನೆ ಅಂತ. ಸೊ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದಾಗೆ ಸುಮಾರು 3.5 ರಿಂದ 4 ಕೋಟಿ ವೆಚ್ಚದಲ್ಲಿ ಆಗುವಂಥ ಈ ದೇವಸ್ಥಾನಕ್ಕೆ ಅನೇಕ ಜನ ದಾನಿಗಳು ಇವತ್ತಿಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಮಂಜುನಾಥ ಭಂಡಾರಿ ಅಂತ ಹೇಳಿದರೆ ವಿಶೇಷವಾಗಿ ಹೊರೆ ಕಾಣಿಕೆ ಬಗ್ಗೆ ನಮ್ಮ ಎತ್ತಮೂಗೂರು ಗೊತ್ತಿರೋರು ಮಾತಾಡ್ತಾರೆ. ಅದು ನನ್ನ ವಿಚಾರ ಇಷ್ಟೇ ಬಂಧುಗಳೇ, ತಾವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷ. ಒಂದು ಹಳ್ಳಿ ಪ್ರದೇಶದ ಒಂದು ವಿಷಯ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ತಾವು ಭಾಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀವಿ. ಮಾಧ್ಯಮದ ಮಿತ್ರರು ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ನಿರಂತರವಾಗಿ ನಡೆಯುವಂಥ ಈ ಕಾರ್ಯಕ್ರಮ ತಾವೆಲ್ಲರೂ ಸಹಕಾರ ಮಾಡಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಸ್ಪಂದಿಸ್ತಾ ಇದ್ದಾರೆ. ಅಜಿತಣ್ಣ ಗೌರವಾಧ್ಯಕ್ಷ ಆಗಿದ್ದಾರೆ. ಅವರು ಪ್ರತಿಯೊಬ್ಬರು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ದೇಶ ವಿದೇಶದಿಂದ ಕೂಡ, ಯಾಕಂತ ನಮ್ಗೆ ಗೊತ್ತಿದೆ ಅವರ ಮಂಜುನಾಥ ಭಂಡಾರಿ ಒಬ್ಬ ಬ್ರದರ್ ಅಮೆರಿಕದಲ್ಲಿದ್ದಾರೆ. ಈಗ ಅವ್ರು ಬರೋದು ಹೇಗೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನಾನು ಹೇಳಿ ಏನಾಗೋದಿಲ್ಲ, ಬಾಂಬ್ ಹಾಕೋದಿಲ್ಲ, ನೀವು ಬಂದುಬಿಡಿ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆಗೆ ಇಡೀ ರಾಜ್ಯದ ಜನ ಬರ್ತಾರೆ. ಅದೇ ಮುಂಬೈ ಮತ್ತು ಚೆನ್ನೈ, ಬೆಂಗಳೂರಿನಿಂದ ಕೂಡ ಅನೇಕ ನಮ್ಮ ಹಿರಿಯರು ದಾನಿಗಳು ಬರ್ತಾ ಇದ್ದಾರೆ. ಅದು ದಿನನಿತ್ಯ ಇಲ್ಲಿ ಕಾರ್ಯಕ್ರಮ ಇದೆ. ನಮಗೆಲ್ಲ ನಮ್ಮ ಕೈಗೆ ಆಮಂತ್ರಣ ಸಿಕ್ಕಿದೆ. ಅದನ್ನು ದಯಮಾಡಿ ತಾವು ಪತ್ರಿಕಾ ಮಾಧ್ಯಮದ ಮೂಲಕ ಆಗಬೇಕು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ದೇವರ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಅವರ ದೊಡ್ಡ ಆಸೆ ಇದೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ಹೇಳುತ್ತಾ, ಈ ಭವ್ಯ ಈ ದೇಗುಲದ ಒಂದು ವಿಶಿಷ್ಟ ಶಕ್ತಿಯನ್ನು ಇಡೀ ಊರಿನ ಹಿಂದೂ ಸಮಾಜಕ್ಕೆ, ಇಡೀ ರಾಜ್ಯದ, ಇಡೀ ದೇಶದ ಒಂದು ವಿಶೇಷವಾದಂಥ ಈ ನೀಲಕಂಠ ಉಮಾಮಹೇಶ್ವರ ದೇವರದು ಪೂರ್ಣ ಪರಿವಾರ ದೇವರೊಟ್ಟಿಗೆ ಅನುಗ್ರಹ ಇರಲಿ. ಇನ್ನೊಂದು ಕೊನೆಯದಾಗಿ ಈಗೇನು ಯುದ್ಧ ನಡೀತಾ ಇದೆ, ಅದಕ್ಕೆ ಕೂಡ ನೀಲಕಂಠ ಸ್ವಾಮಿ ಆ ಉಮಾಮಹೇಶ್ವರ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ದೇಶಕ್ಕಾಗಲಿ ಅಥವಾ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಯಾರಿಗೂ ಆ ಯುದ್ಧ ನಿಲ್ಲುವ ಹಾಗೆ ಪ್ರಾರ್ಥನೆ ಮಾಡುತ್ತಾ ದಿನನಿತ್ಯ ಈ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯೋದರ ಮೂಲಕ ನಾವು ಮಾಧ್ಯಮದ ಮೂಲಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾಭಿಗಳನ್ನು ಆಕರ್ಷಿಸಬೇಕು ಅಂತೇಳಿ ಸನ್ಮಾನ್ಯ ಗೌರವಾಧ್ಯಕ್ಷರಾದ ಅಜಿತ್ ಮಾಲಾಡಿ ಅವರ ಒಂದು ವಿಶೇಷ ಒಂದು ಆಮಂತ್ರಣದಲ್ಲಿ ನೀವು ತಾವು ಬಂದಿದ್ದೀರಿ. ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಮಂಜುನಾಥ ಭಂಡಾರಿ ಅವರು ರಾತ್ರಿಯಲ್ಲೂ ದುಡಿತಾ ಇದ್ದಾರೆ. ಅವರು ಯಾವಾಗಲೂ ಹೇಳೋದುಂಟು, ನನಗೆ ಒಂದೇ ಒಂದು ಆಸೆ ಅಂತ ಹೇಳಿದ್ರೆ ಆ ದೇವರ ಪ್ರಸಾದ ಆದಷ್ಟು ಹೆಚ್ಚು ಜನರಿಗೆ ಬರಬೇಕು ಮತ್ತು ಎಲ್ಲರೂ ಬರಬೇಕು ಅಂತ. ಅದಕ್ಕೋಸ್ಕರ ಇಡೀ ಊರಿನ ಪರವರು ಎಲ್ಲರನ್ನೂ ಗಣ್ಯ ವ್ಯಕ್ತಿಗಳನ್ನು ಅವರು ಸ್ವಾಗತ ಮಾಡಿದ್ದಾರೆ. ಸ್ವತಃ ಹೋಗಿ ಸ್ವಾಗತ ಮಾಡಿದ್ದಾರೆ. ಅದು ವಿಶೇಷ. ಸೊ ಆ ದೃಷ್ಟಿಯಿಂದ ಈ ಒಂದು ಭವ್ಯ ದೇಗುಲ ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ, ಇದು ಮದುವೆ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಈ ಹಾಲನ್ನು ಧರ್ಮಾರ್ಥವಾಗಿ ಕೊಡಬೇಕು ಅಂತ ಅವರ ಇಚ್ಛೆ ಇತ್ತು. ಅದರ ಪ್ರಕಾರ ನಡೀತಾ ಇದೆ. ಅದು ಈ ಸಲ ಪುನಃ 2-2.5 ಕೋಟಿ ಖರ್ಚು ಮಾಡಿ ಇನ್ನೂ ಹೆಚ್ಚಿನ ಚಂದ ಕಾಣಿಸುವಂತೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇಡೀ ಶೀಟನ್ನು ಬದಲಾಯಿಸಿ ವ್ಯವಸ್ಥಿತವಾಗಿ ಈ ದೇವಸ್ಥಾನ ಒಳಗೆ ಮತ್ತು ಹೊರಗೆ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಈ ಕಾಲಕ್ಕೆ ಈ ದೇವಸ್ಥಾನಕ್ಕೆ ಬರುವಂಥ ಒಂದು ವಿಶೇಷ ಆಕರ್ಷಣೆ ಇರಬೇಕು ಅಂತೇಳಿ ಈ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಬೇಕು ಮತ್ತು ಊರಿನವ್ರಿಗೆ ಮತ್ತು ಹೊರ ಊರಿನವರಿಗೆ ಇದೊಂದು ಭವ್ಯ ಕ್ಷೇತ್ರವಾಗಿ ಆಗಬೇಕು ಅಂತ ಚಿಂತನೆ ಒಟ್ಟಿಗೆ ಆ ಆದಿನಾಥೇಶ್ವರ ದೇವರು ಹಾಗೂ ನಮ್ಮ ನೀಲಕಂಠ ಉಮಾಮಹೇಶ್ವರ ನೋಡಬೇಕಾದದ್ದಂದರೆ ಒಂದು ದೇವರ ದಯೆ, ಮನುಷ್ಯನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ ಅದು ಒಟ್ಟಾದರೆ ಯಾವುದೂ ಆಗ್ತದೆ ಎಂದಕ್ಕೆ ಈಗ ನಡೆದ ಈ ಕಾರ್ಯ ಸಾಕ್ಷಿ. ನೀಲಕಂಠ ಅಂದರೆ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಕಷ್ಟ ಆಗಬಾರ್ದು ಅಂತ ಸಮುದ್ರ ಮತ್ತು ನಾವು ಆದುಕುವಾಗ ವಿಷವನ್ನು ತಾನು ಕುಡಿದು ತನ್ನ ಮೈಯಲ್ಲಿ ವಿಷವಿದ್ದರೂ ಜನರಿಗೆ ಸುಖವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಮಂಜುನಾಥ ಭಂಡಾರಿಯವರು ತನ್ನ ಆರೋಗ್ಯದ ಏರುಪೇರಿನ ಬಗ್ಗೆ ಯಾವುದೇ ಗಮನವನ್ನು ನೀಡೋದು, ಯಾವ ವ್ಯಕ್ತಿಯೂ ಅವರ ಸ್ಥಿತಿಗತಿಯಲ್ಲಿ ಈ ಕಾರ್ಯಕ್ಕೆ ಇಳಿಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಹಕಾರವನ್ನು ಇನ್ನೊಮ್ಮೆ ಕೋರಿಕೊಂಡು ಇದಕ್ಕೆ ಎಲ್ಲರೂ ಭಾಗಿಯಾಗುವಂತೆ, ಎಲ್ಲ ಜಾತಿ ಮತ ಭೇದವಿಲ್ಲ, ಇಲ್ಲಿ ಎಲ್ಲರೂ ಬರ್ಬೋದು, ಎಲ್ಲರೂ ಇಲ್ಲಿ ಭಾಗಿಗಳಾಗ್ಬೋದು, ಎಲ್ಲರೂ ಆದರ ಸ್ವಾಗತವನ್ನು ಕೊಡ್ತೇವೆ. ಹಾಗಾಗಿ ಇನ್ನೊಮ್ಮೆ ನಿಮ್ಮೊಡನೆ ಆ ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ರುದ್ರಯಾಗ ಇದೆ. ವಿಶೇಷವಾಗಿ ರುದ್ರಯಾಗ ನಡೆಯುವುದು ಬಹಳ ಕಡಿಮೆ ನಮ್ಮ ತುಳುನಾಡಿನಲ್ಲಿ. ರುದ್ರಯಾಗ ಇದೆ. ಅದರೊಟ್ಟಿಗೆ 19/3/26 ಗುರುವಾರದಂದು ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ, ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ ಕೂಡ ನಡೀಲಿಕ್ಕಿದೆ. ಇದು ವಿಶೇಷ ಕಾರ್ಯಕ್ರಮಗಳು ತುಳುನಾಡಿನಲ್ಲಿ ಭಾಳ ಕಡಿಮೆ ನಡೀತಾ ಇದೆ. ನಮ್ಮ ಗಣೇಶೋತ್ಸವ, ಬಂಟ ಸಮಾಜ ಗಣೇಶೋತ್ಸವದಲ್ಲಿ ಇದು ಪ್ರತಿ ವರ್ಷ ನಡೀತಾ ಇರ್ತದೆ. ಸೊ ಅದಕ್ಕೆ ತಮ್ಮೆಲ್ಲರ
ಬರಬೇಕು ಮತ್ತು ಅದರ ಬಗ್ಗೆ ಪ್ರಚಾರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ನಮ್ಮ 2 ಮಾತುಗಳು. ಹಾಗೆಯೇ 76ನೇ ಇಸವಿಯಲ್ಲಿ ಹಾಗೆಯೇ ಈಗ ಆ ಜವಾಬ್ದಾರಿಯನ್ನು ಇವರ ಪಾಲಿಗೆ ಬಂದಿದೆ. ಅಂದರೆ ಈ ಯೋಗ ಭಾಗ್ಯ ಎಲ್ಲರಿಗೆ ಬರುವುದಿಲ್ಲ. ಇವರು ಈಗ 4ನೇ ಬ್ರಹ್ಮ ಕಲಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರು ಮಾಡುವಂಥ ಈ ಕೆಲಸ ಸುಸೂತ್ರವಾಗಿ ನಡೆಯಬೇಕಾದರೆ ಆ ದೇವರ ದಯ ಅಲ್ಲಿ ಖಂಡಿತ ಒಲಿದು ಬಂದಿದೆ. ಹಾಗೆಯೇ ಬ್ರಹ್ಮಕಲಶದಲ್ಲಿ ಎಲ್ಲ ಕಾರ್ಯಭಾಗಗಳು ಎಲ್ಲ ಸಮಿತಿ 3 ಗಂಟೆಗೆ ಹೊರಮೆರವಣಿಗೆ ಈ ದೇವಸ್ಥಾನಕ್ಕೆ ಸಮರ್ಪಣೆಯಾಗುವಂಥ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಿರುವಾಗ ಈ ಹೊರಮೆರವಣಿಗೆಯು ಭಾರಿ ಅದ್ಧೂರಿಯಾಗಿ ಬರಬೇಕು ಅಂತ ಮಂಜುನಾಥ್ ಭಂಡಾರಿಯವರದ್ದು ಆಸೆ ಉಂಟು. ಹಾಗೆಯೇ ನಮ್ಮ ಗ್ರಾಮಸ್ಥರದ್ದು ಹಾಗೆಯೇ ಮಾಗಣಿಯವರದ್ದು ಎಲ್ಲರೂ ಆಸೆ ಉಂಟು. ಹಾಗಿರುವಾಗ ಊರಿನ ಪರ ಊರಿನ ಎಲ್ಲ ಗ್ರಾಮಸ್ಥರು ಹೊರಮೆರವಣಿಗೆಯನ್ನು ಅಂದರೆ ಮರವೂರು, ಕೆಂಜಾರು, ಪೊಕ್ಕೋಡಿ, ಬಜಿಪೆ, ಪೆರ್ಮುದೆ, ಕಟೀಲು ಆ ಭಾಗದ ಸುಂಕನಗಟ್ಟೆಯಾಗಿ ಕಾಣುವಂಥ ದೇವಸ್ಥಾನದ ರೂಪದಲ್ಲಿ ಮೊದಲು ಇರಲಿಲ್ಲ. ನಾವು ನೋಡುವಂಥ ಹೊತ್ತಿಗೆ ಒಂದು ಕಟ್ಟೆಯ ರೂಪದಲ್ಲಿ, ಒಂದು ಗುಡಿಯ ರೂಪದಲ್ಲಿ ಸಣ್ಣ ಗುಡಿ ಇತ್ತು. ಮೊದಲು ಹುಲ್ಲಿನ ಚಾವಣಿಯಲ್ಲಿ ಇದ್ದಂಥ ದೇವಸ್ಥಾನ ಇದು. ಆಗಿನ ಕಾಲದಲ್ಲಿ ಬಿದ್ದು ಹೋಗಿದ್ದಂತೆ ಇಲ್ಲಿ ಪೂಜಾ ಕಾರ್ಯಗಳು ನಡೆಯುವುದಿಲ್ಲ ಅಂತೇಳಿ ಅನ್ಯಮತಸ್ಥರ ಪಾಲಾದಾಗ ಈ ಭೂಮಿಯನ್ನು ಇಲ್ಲಿಯ ಕೆಲವು ದೇವತಾ ಸಾಮಾನುಗಳನ್ನು ತುತ್ತಿಗೆ ಅರಮನೆಗೆ ಹೋಗಿದೆ ಅಂತ ಹೇಳುವ ಮಾತು ಪ್ರಶ್ನಾ ಮುಖಾಂತರ ನಮಗೆ ತಿಳಿದು ಬಂದಿತ್ತು. ನಂತರ ಈ ಭೂಮಿಯು ಈ 3 ಕಡೆ ಕುಟುಂಬಸ್ಥರಿಗೆ ಇವರ ನಾಗರಾಜ ಶೆಟ್ಟಿಯವರ ಅಜ್ಜನೂ ಅಲ್ಲ, ಪಿಜ್ಜನಾಗಿ, ಮಂಜುನಾಥ್ ಭಂಡಾರಿಯವರ ಪಿಜ್ಜನಾಗಿದ್ದಾರೆ, ಕೊರಗಾಳುವರು ಅಂತೇಳಿ ಆ ಮಹಾನ್ ಚೇತನಕ್ಕೆ ಈ ಜಾಗ ಸಿಕ್ಕಿತ್ತು. ಹೇಗೆ ಸಿಕ್ಕಿದೆ ಅಂತೇಳಿದರೆ ಅವರು ಪಡ್ಕೊಂಡಿದ್ದನು. ಇದೊಂದು ವನರಾಜ್ಯವಾಗಿತ್ತು, ದೊಡ್ಡ ಕಾಡು ಇದ್ದಂತೆ. ಆ ಕಾಡಿನ ಆಸೆಯಿಂದಲೇ ಇದನ್ನು ಒಂದು ಮುಸಲ್ಮಾನರು ಇದನ್ನು ಪಡೆದು ಇದರಲ್ಲಿರುವ ಮರಗಳನ್ನೆಲ್ಲ ದೇವಿಗೆ ಸಾಗಾಟ ಮಾಡಿ ಉಳಿದ ಭೂಮಿಯನ್ನು ಇವರಿಗೆ ಮಾರಾಟ ಮಾಡಿ ಹೋಗಿದ್ದಾರೆ. ಹಾಗಾದರೆ ಏನೂ ಇಲ್ಲದ ಒಂದು ಬೋರುಗುಡ್ಡೆಯಲ್ಲಿದ್ದಂಥ ಒಂದು ಈ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ಮಾಡಿದ ಕೀರ್ತಿ ಈ ಕುಟುಂಬರಿಗೆ ಉಂಟು. ಒಂದು. 2ನೇ ವಿಚಾರವಾಗಿ ನಾನು ಹೇಳುವುದಿದ್ದರೆ, ಯಾವುದೇ ಒಂದು ಗ್ರಾಮದಲ್ಲಿ ದೇವಸ್ಥಾನ ಉದ್ಧಾರ ಆದಾಗ ಹೇಗೆ ಅಲ್ಲಿಯ ಜನರು ಉದ್ಧಾರಗೊಳ್ತಾರೆ, ಅದು ಗ್ರಾಮ ಹೇಗೆ ಉದ್ಧಾರ ಆಗ್ತದೆ ಅಂತ ಹೇಳಿ ಅದ್ಯಪಾಡಿ ಗ್ರಾಮವನ್ನು ನೋಡಿ ನಾವು ಯೋಚಿಸ್ಬೋದು. ನನ್ನ ಚಿಕ್ಕಂದಿನಲ್ಲಿ ಈ ಜಾಗದಲ್ಲಿ ನಡೀಲಿಕ್ಕೆ ಎಲ್ಲಿಂದಲೂ ಮಾರ್ಗ ಇಲ್ಲ. ಯಾವ ಕಡೆಯಿಂದಲೂ ಬಂದರೂ ಕೂಡ 4 ಕಿಲೋಮೀಟರ್ 5 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕಿತ್ತು. ಕೇವಲ ಒಂದು ಜಲಮಾರ್ಗದಲ್ಲಿ ದೋಣಿಯಲ್ಲಿ ಬರುವ ಒಂದು ಮಾರ್ಗ ಇದ್ದಲ್ಲದೆ ಬೇರೆ ಯಾವ ಕಡೆಯಿಂದ ಬಂದರೂ ಇಲ್ಲಿಗೆ ಮಾರ್ಗ ಇರಲಿಲ್ಲ. ಅಂದಿನ ಭಾಷೆಯಲ್ಲಿ ಹೇಳುವುದಾದರೆ ಈ ಊರನ್ನೊಂದು ಕುಗ್ರಾಮ ಅಂತ ಹೇಳ್ತಿದ್ರು. ಆದರೆ ಇವತ್ತು ತಾವೆಲ್ಲ ನೋಡ್ತಿದ್ದೀರಿ, ಸಸ್ಯ ಶ್ಯಾಮಲೆಯಾಗಿ ಯಾವ ರೂಪದಲ್ಲಿ ಇಲ್ಲಿ ವಿಜೃಂಭಣೆ ಆಗ್ತಾ ಉಂಟು ಅಂತ ಹೇಳುವ ಒಂದು ಪ್ರಕೃತಿಯ ಒಂದು ಸೌಭಾಗ್ಯವನ್ನು ಸವಿಬೇಕಾದರೆ ಇವತ್ತು ಅದ್ಯಪಾಡಿಗೆ ಬನ್ನಿ. ಈ ದೇವಸ್ಥಾನದಲ್ಲಿ ನಿಂತು 4 ಬದಿಗೂ ನೋಡಿದಾಗ ಪಚ್ಚೆ ಹಸಿರಿನಿಂದ ಕಂಗೊಳಿಸ್ತಾ ಉಂಟು. ಅದೇ ರೂಪದಲ್ಲಿ ಈ ಕುಟುಂಬಿಕರು ಧಾರ್ಮಿಕರಾದ್ದರಿಂದಲೇ ಈ ದೇವಸ್ಥಾನಗಳನ್ನೆಲ್ಲ ನಿರ್ಮಾಣ ಮಾಡುವ ಭಾಗ್ಯ. ಬಸ್ಸು ವಿಶೇಷವಾಗಿ ಮರದ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದೆ. ಹಿಂದೆ ಗರ್ಭಗುಡಿಯಲ್ಲಿ ವ್ಯವಸ್ಥೆಗಳಿರಲಿಲ್ಲ, ಅದನ್ನು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದೆ. ಒಟ್ಟು ಸುಮಾರು 2 ಕೋಟಿಗಿಂತ ಮಿಕ್ಕಿ ವೆಚ್ಚ ಆಗುತ್ತದೆ. ಯಾಕಂದರೆ ಇನ್ನು ನಾಡ್ದು ನಮಗೆ ಗೊತ್ತಿದೆ, 6 ದಿವಸಗಳ ಕಾಲ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಉಪಹಾರ, ರಾತ್ರಿ ಊಟ ಇಷ್ಟು ನಡೀತಾ ಇದೆ. ಅದರ ಜೊತೆಗೆ ದೊಡ್ಡದಾದಂಥ ಕಾಲವಾದ್ದರಿಂದ 2 ದಿವಸ ನಾಟಕ ನಡೀತಾ ಇದೆ, 1 ದಿವಸ ಸಂಗೀತ ನಡೀಲಿಕ್ಕಿದೆ. ಅದರ ಜೊತೆಗೆ ಪ್ರಾರಂಭದ ದಿವಸ ಕಟೀಲು ಮೇಳದ ಯಕ್ಷಗಾನ ನಡೀಲಿಕ್ಕಿದೆ. ಹಾಗೆ ನೃತ್ಯ, ಹೀಗೆ ದಿನಂಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ. ಅದರ ಜೊತೆಗೆ 1 ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತಮನ ತನಕ ಭಜನೆ. ಈ ರೀತಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಅದರ ಜೊತೆಗೆ ನಾವು ನೋಡಿರಬಹುದು, ಬಹುಶಃ ಇಷ್ಟು ದೊಡ್ಡದಾದ ರೀತಿಯಲ್ಲಿ 4 ದಿವಸಗಳ ಸಭಾ ಕಾರ್ಯಕ್ರಮಗಳೇ ನಮ್ಮ ಜಿಲ್ಲೆ ಹಾಗೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ದೊಡ್ಡದಾದ ಸಂಖ್ಯೆಯಲ್ಲಿ ಗಣ್ಯ ಅತಿಥಿಗಳು ಕೂಡ ಬರುವವರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ
ತಮಗೆ ಎಲ್ಲ ಮಾಹಿತಿಯನ್ನು ಅದರಲ್ಲಿ ನೀಡಿದೆ. ಇನ್ನೇನಾದರೂ ಮಾಹಿತಿಗಳು ಬೇಕಿದೆ?